ಬಂದ ಬಳಿಕ ಮನುಷ್ಯನನ್ನ ಖಿನ್ನತೆ ಕೊಲ್ತಾ ಇದೆ. ಅನೇಕ ಸಾವಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳನ್ನ ನೋಡಿದ್ವಿ. ಆರ್ಥಿಕ ಸಂಕಷ್ಟ ಆಗಿರ್ಬೋದು, ಮಾನಸಿಕ ಬ್ಯಾಲೆನ್ಸ್ ಇಲ್ಲದೆ ಇರೋದು ಈಗ ಸಾವಿನ ದವಡೆಗೆ ನೋಡ್ತಾ ಇದೆ. ಹಾಗಾದ್ರೆ ಹೇಗೆ ಮೊದಲು ಹೇಗೆ ಗೊತ್ತಾಗುತ್ತೆ ಖಿನ್ನತೆ ಆಗಿದೆ ಅನ್ನೋದು, ಅಥವಾ ತಮಗೆ ತಾವೇ ಕಂಡುಕೊಳ್ಳುವ ಬಗ್ಗೆ ಹೇಗೆ, ಅಥವಾ ಇತರರನ್ನ ನೋಡ್ಕೊಳ್ಳುವ ಬಗ್ಗೆ ಹೇಗೆ? ಈಗ ಅನೇಕ ಪ್ರಶ್ನೆಗಳಿದೆ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಡಾಕ್ಟರ್ ಶ್ರೀಧರ್ ಅವರೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಉಲ್ಟಾ ಪಲ್ಟಾ ಆಗಿ ಹೋಗಿದೆ ಈಗಿನ ಜೀವನವನ್ನ ನಾವು ನೋಡ್ತಾ ಹೋಗಿದ್ರೆ ಅಂತ ಹೇಳಿ. ಆರ್ಥಿಕ ಸಂಕಷ್ಟವೇ ಅತ್ಯಂತ ದೊಡ್ಡ ಕಾರಣ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಮೊನ್ನೆಯಿಂದ ನಾವು ತುಂಬಾ ಎಲ್ಲ ಲಿಸ್ಟ್ ಮಾಡಿದಾಗ್ಲೂ ಕೂಡ ಎಲ್ಲ ಕಾಣೋದು ಅಲ್ಲಿ ಮುಂದೆ ಹೇಗೆ ನಮ್ಮ ಜೀವನ, ಯಾರು ಇಲ್ಲ ನಮ್ಮನ್ನು ನೋಡ್ಕೊಳ್ಳೋದಕ್ಕಿಲ್ಲ, ಮುಂದೆ ಮಕ್ಕಳನ್ನ ಕತೆ ಏನು ಅನ್ನೋದೇ ಅವರ ಸಾವಿಗೆ ಕಾರಣ ಆಗಿರೋದು ಅಂತ ಹೇಳಿ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ ಡಾಕ್ಟರ್? ಅದೇ ಮುಖ್ಯವಾಗಿ ಇವತ್ತು ಯಾವುದೇ ವರ್ಗದ ಜನ ಆಗಿರ್ಲಿ, ಅವ್ರು ಮಾಡ್ತಾ ಇದ್ದಂತಹ ಕೆಲಸಗಳು ಸಂಪೂರ್ಣವಾಗಿ ಅವಕಾಶವೇ ಇಲ್ದಂಗೆ ಆಗೋಗ್ಬಿಟ್ಟು ಆ ಕೆಲಸಗಳು ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಬರ್ಬೇಕಾಗಿದ್ದ ವರಮಾನಗಳಿಲ್ಲ, ಮಾಡಿದ್ದ ಕೆಲಸಗಳ ಅಭ್ಯಾಸ ಕೂಡ ಈಗ ಮುಂದುವರಿಯೋ ಸಾಧ್ಯತೆಗಳಿಲ್ಲ. ಇದು ಎಲ್ಲ ವರ್ಗದ ಜನರಿಗೂ ಅನ್ವಯಿಸುವಂತಹದ್ದು. ಅಂತಹವರಲ್ಲಿ ಒಂದು ರೀತಿಯಲ್ಲಿ ನಾಳೆ ಏನಪ್ಪಾ ಅನ್ನೋಂತ ಪ್ರಶ್ನೆ ಬಂದಾಗ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೋತಾರೆ, ಕೆಲಸ ಸಿಕ್ಬೋದು. ಆದ್ರೆ ಹಿಂದೆ ಅನುಭವ ಇದ್ದಂತಹ ಆ ಒಂದು ಚೈತನ್ಯ ಏನಿರುತ್ತೆ, ಅನುಭವದಿಂದ ಬಂದಂತಹ ಒಂದು ಶಕ್ತಿ ಇವತ್ತಿನ ದಿನ ಹೊಸ ಜಾಗಕ್ಕೆ ಬಂದಾಗ ಮತ್ತೊಮ್ಮೆ ಇದೇನಪ್ಪಾ ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ ನನಗೆ, ಎಷ್ಟು ದಿನ ಮಾಡೋದು ಅಂದ್ರೆ ಪ್ರಾರಂಭದ ಮಟ್ಟದಲ್ಲೇನೆ ಮಾಡೋ ಕೆಲಸದ ಬಗ್ಗೆ ಒಂದು ನಿರುತ್ಸಾಹ. ಈ ನಿರುತ್ಸಾಹ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತಂದ್ರೆ, ಮೊದಲಿಗೆ ಮೇಲಿಂದ ಮೇಲೆ ಹೇಳಿಕೊಂಡು ಒತ್ತಡ ಹಾಕೊಂಡು ಕೆಲಸ ಮಾಡ್ಬೇಕು, ಆಗ್ಲಪ್ಪ ಏನೋ ಕಷ್ಟಪಟ್ಟು ಮಾಡ್ತೀನಿ ಅನ್ನೋಂಥದ್ದು ಇರಬಹುದು. ಕ್ರಮೇಣ ಅದೇನಾಗುತ್ತೆ, ಇವತ್ತು ಬೇಡ ನಾಳೆ ಮಾಡೋದ್ರಾಯ್ತು ಅಂದ್ರೆ ಪ್ರತಿಯೊಂದನ್ನು ಮುಂದೂಡೋದು. ಈಗಿರೋ ಒಂದು ಸಮಸ್ಯೆಗೆ ಇಲ್ಲ ನಾಳೆ ಪರಿಹಾರ ಕಂಡುಕೊಡ್ತೀನಿ ಅನ್ನೋಂತ ಹೇಳಿ ಮುಂದೂಡ್ಕೊಂಡು ಹೋಗುವಂತಹದ್ದು ಪ್ರವೃತ್ತಿ ಪ್ರಾರಂಭ ಆಗ್ಬೋದು, ಅಥವಾ ಒಂದು ರೀತಿಯ ವರ್ತನೆ ಕಾಣಿಸ್ಕೋಬಹುದು. ಇದಾದ್ಮೇಲೆ ಮಾತನಾಡ್ತೀನಿ ಡಾಕ್ಟರ್. ಈಗ ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ, ಅವರ ಪ್ರಶ್ನೆಗಳನ್ನ ಕೇಳ್ತಾ ಹಾಗೇನೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಮನಗರದಿಂದ ಮೋಹನ್ ಅನ್ನುವರು ಫೋನ್ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್, ನಾನು ಮೋಹನ್ ಕುಮಾರ್ ಅಂದ್ಬಿಟ್ಟು KSRTC ನಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಆಗಿ May 31st ಅಲ್ಲಿ ರಿಟೈರ್ಡ್ ಆಯ್ತು. ನನಗೆ ಮನೆ ಇಲ್ಲ, ಮತ್ತೆ ಯಾವ್ದೇ ಬೆನಿಫಿಟ್ಸ್ ಇಲ್ಲ ಮೇಡಮ್. ನನ್ಗೆ ಯಾವ್ದೇ ಇದನ್ನು ಸಂಸ್ಥೆಯಿಂದ ಇನ್ನ ಏನು ಕೊಟ್ಟಿಲ್ಲ. PF ಮಾತ್ರ ಕೊಟ್ಟಿದ್ದಾರೆ. ಅದು ನಮ್ಗೆ ಮಿನಿಮಮ್ ಬೇಸಿಕ್ ಡ್ಯೂಟಿ ಮಾಡ್ತಾ ಇದ್ದೆ ನಾನು. ಅವರು ನಮಗೆ ಗ್ರಾಚ್ಯುಟಿ ಬರಬೇಕು. ಗ್ರಾಚ್ಯುಟಿ ಕೇಳಿದ್ರೆ ಅವರು ಸೀನಿಯರಿಟಿ ಮೇಲೆ ಕೊಡ್ತೀವ್ರಿ, ಕೋವಿಡ್ ಇದೆ ನಿಮ್ಗೆ ಲಾಸ್ಟ್ ಟಾಪಿಕ್ ಗೊತ್ತಿದೆಯಾ? ಗೊತ್ತಾಯ್ತು ಮೇಡಮ್. ಅದಕ್ಕೆ ಏನಾಗಿದೆ ಅಂದ್ರೆ ನಮ್ಗೆ ಖಿನ್ನತೆ ಕಾಡ್ತಾ ಇದೆ. ಏನ್ ಮಾಡೋದು ಇವಾಗ? ಮಕ್ಕಳು, ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಮಗಳು ಬಂದು PUC ಮಾಡ್ತಿದ್ದಾಳೆ. ಇವ್ರಿಗೆ ಫೀಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಕೂಲಿಗೆ ಅಂದ್ರೆ ಹೋಗ್ಲಿಕ್ಕೆ ಬೇಜಾರಾಗುತ್ತೆ, ಮನ್ಸು ಸಹಿಸ್ತಾ ಇಲ್ಲ. ಹಂಗಾಗಿ ತುಂಬಾ ಮನೆಯಲ್ಲಿ ಒಂಥರ ಏನೋ ಬೇಜಾರಾಗ್ತಿದೆ. ಏನ್ ಮಾಡ್ಬೇಕು, ಮುಂದೆ ಲೈಫ್ ಏನು ಅನ್ನೋದು ಒಂಥರ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಗೊತ್ತಾಗ್ತಾ ಇಲ್ಲ ಮೇಡಮ್, ನಿಜವಾಗ್ಲೂ ಏನು ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಮಾತಾಡ್ತಾರೆ ನೋಡಿ. ಅದೇ ನೋಡಿ, ಇದು ಖಂಡಿತವಾಗಿಯೂ ನಿಮಗೆ ಇದುವರೆಗೂ ಮಾಡಿರೋಂತಹ ವೃತ್ತಿಯಲ್ಲಿ ಬರಬೇಕಾಗಿರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಹಣಕಾಸು ಖಂಡಿತವಾಗಿಯೂ ಎಲ್ರಿಗೂ ಬೇಕೇ ಬೇಕು. ಅದು ಇಲ್ಲದೆ ಇದ್ರೆ ಜೀವನ ಮಾಡೋದು ಖಂಡಿತವಾಗಿಯೂ ಕಷ್ಟ. ಆದ್ರೂ ಕೂಡ ನನಗೆ ಈ ವಿಷಯದಲ್ಲಿ ನಿಮ್ಗೆ ಒಂದೆರಡು ಕಿವಿ ಮಾತು ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ಇದು ಒಬ್ಬರಿಗಾಗಿ ಅನುಭವಿಸುವಂತದ್ದಲ್ಲ, ನಿಮ್ಮೊಬ್ಬರಿಗೆ ಬಂದಿರೋ ಪ್ರಶ್ನೆ ಸಮಸ್ಯೆ ಅಂತ ನಾನು ಹೊರಟಾಗಿ ಹೇಳಕ್ ಇಷ್ಟಪಡೋದಿಲ್ಲ. ಆದ್ರೆ ಎಲ್ಲರಿಗೂ ಈ ತರಹದ ಒಂದು ಸಂಕಷ್ಟದ ಕಾಲ, ತುಂಬಾ ವ್ಯಾಪಕವಾಗಿರುವಂತಹ ಸಂಕಷ್ಟದ ಕಾಲ, ಅದು ದೊಡ್ಡ ಹುದ್ದೆಯಲ್ಲಿದ್ದವರೇ ಆಗಿರಬಹುದು, ಅಥವಾ ಸಣ್ಣ ಕೆಲಸ ಮಾಡೋದವರಿಗೆ ಆಗಿರ್ಬೋದು. ಹಣ ಬೇಕಾದ ಸೌಲಭ್ಯ ಇದ್ದಿದ್ದಾಗ ನಮ್ಮ ಮನಸ್ಸಿಗೆ ಬರುವಂತದ್ದು ಏನಪ್ಪಾ ಇದು, ನಾನು ಇಷ್ಟು ದಿನ ದುಡಿದು ನನ್ನ ಕೈಯಲ್ಲಿ ಏನೂ ಕಾಸಿಲ್ವಲ್ಲ. ಇದನ್ನ ನೀವು ಖಂಡಿತವಾಗಿಯೂ ಈ ತರಹದ ಒಂದು ಭಾವನೆ ಬಂದಾಗ ಆ ಒಂದು ಕ್ಷಣದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿರೋ ನಿರ್ಧಾರಕ್ಕೆ ಹೋಗಬಾರ್ದು. ಇದು ಮುಂದುವರಿಯತ್ತೆ, ಹೀಗೆ ಇದ್ದು ಬಿಡ್ತೀನಿ ನಾನು, ಯಾರು ನನ್ನ ನೆರವಿಗೆ ಬರೋದಿಲ್ಲ ಅನ್ನೋದನ್ನ ಆದಷ್ಟು ಕಷ್ಟಪಟ್ಟು ಒತ್ತಡ ಹಾಕಿ ಅದನ್ನ ಬದಿಗೆ ಇರಿಸೋ ಪ್ರಯತ್ನ ಮಾಡಿ. ಇದು ಬದಿಗೆ ಇರಿಸೋ ಪ್ರಯತ್ನಗಳಲ್ಲಿ ಮತ್ತೊಂದೇನಪ್ಪ ಮುಖ್ಯವಾಗಿ ಅಂತಂದ್ರೆ, ಮನಸ್ಸನ್ನ ನಿಮಗೆ ಸ್ವಲ್ಪ ಹಿತ ಕೊಡುವಂತಹ ವಿಷಯದ ಬಗ್ಗೆ ಆದ್ರೂ ಹರಿಸೋದಕ್ಕೆ ಪ್ರಯತ್ನ ಮಾಡಿ. ಆ ಸಮಯದಲ್ಲಿ ನಿಮ್ಗೆ ಆಲೋಚನೆ ಬಂದ ಸಮಯದಲ್ಲಿ ಯಾವ ಜಾಗದಲ್ಲಿ ಇರ್ತೀರೋ ಆ ಜಾಗ ಬಿಟ್ಟು ಬೇರೊಂದು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡಿ. ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಕ್ಕೆ ಬಲವಂತದಿಂದ ಪ್ರಯತ್ನ ಮಾಡಿ. ಅದೇ ಹಣದ ಬಗ್ಗೆನೇ ಯೋಚನೆ ಮಾಡೋದು ಬದಲು ನನಗಿಂತ ಕನಿಷ್ಠ ರೀತಿಯಲ್ಲಿ ಬದುಕ್ತಾ ಇರೋರ ಬಗ್ಗೆ ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ಇನ್ನು
ನಿಮ್ಮ ಪರಿಸ್ಥಿತಿಯನ್ನ ಬೇರೆಯವರ ಒಂದಿಗೆ ಹೋಲಿಸ್ಕೊಂಡಾಗ ಓಕೆ. ಅವ್ರು ನನ್ಕಿಂತ ಚೆನ್ನಾಗಿಲ್ಲ ಆದ್ರೂ ಸುಖವಾಗಿದ್ದಾರಲ್ಲ ಅನ್ನೋ ಭಾವನೆ ಬೇಡ. ಮೊದಲನೇದಾಗಿ ನಮ್ಮಲ್ಲಿ ನಾವು ಪಾಸಿಟಿವಿಟಿಯನ್ನ ಕಂಡ್ಕೊಳ್ಬೇಕು, ನೆಗೆಟಿವ್ ಅನ್ನ ಹೊಡೆದ ಹಾಕಬೇಕು ಅನ್ನುವಂಥದ್ದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಡಾಕ್ಟರ್ ಮಾತನಾಡಿಸ್ತಾ ಹೋಗೋಣ. ರವಿಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ರವಿಕುಮಾರ್ ಅವರ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳಿ. ನಮ್ಗೆ BP ಶುಗರ್ ಇದೆ ಮೇಡಮ್. ಒಂದ್ 3 ವರ್ಷದ ಹಿಂದೆಯಿಂದ ಸ್ವಲ್ಪ ಒಬ್ಬೊಬ್ರು ಇದ್ರೆ ಏನೋ ವೈಬ್ರೇಷನ್ ಆಗುತ್ತೆ, ಭಯ ಶುರುವಾಗುತ್ತೆ, ಏನೋ ಆಗುತ್ತೇನೋ ಅಂತ. ಯಾರನ್ನ ಜೊತೆಲಿದ್ರೆ ಏನು ಆಗಲ್ಲ. ಒಬ್ಬೊಬ್ರು ಏನೋ ಗಾಡಿಲಿ ಹೋಗ್ಬೇಕು ಅಂದ್ರೂ ಸ್ವಲ್ಪ ಭಯ ಆಗುತ್ತೆ, ನನ್ಗೇನು ಆಗ್ತಿದೆ ಅಂತ. ಯಾರನ್ನ ಜೊತೆಲಿದ್ರೆ ಏನು ಆಗಲ್ಲ. ಈ ತರ ಸಿಸ್ಟಮ್ ಆಗಿದೆ ಮೇಡಮ್ 2 ವರ್ಷದಿಂದ, ಒಂದ್ 3 ವರ್ಷದಿಂದ. ಡಾಕ್ಟರ್ ಮಾತಾಡ್ತಿದ್ದಾರೆ, ಒಂದ್ ನಿಮಿಷ. ಯಾರ ಜೊತೆ ಯಾರು ಇದ್ದಾಗ ಸಮಸ್ಯೆಯ ಒತ್ತಡ ಕಡಿಮೆ. ನನಗನ್ಸತ್ತೆ ಅದನ್ನೇ ಆರಂಭವಾಗಿ ಇಟ್ಕೊಳ್ಳಿ. ಹೆಚ್ಚು ಸಮಯ ಯಾರ್ಯಾರು ನಿಮಗೆ ಹಿತ ಕೊಡೋರ ಜೊತೆ ಮೊದಲು ಇರೋ ಪ್ರಯತ್ನ ಮಾಡಿ. ಸ್ವಲ್ಪ 10 ನಿಮಿಷ 15 ನಿಮಿಷ ಇರಿ, ಅವ್ರ ಮೇಲೆ ಒತ್ತಡ ಹಾಕಬೇಡಿ. ಅವರ ಜೊತೆಗಿದ್ದಾಗ ನಿಮ್ಮ ಸಮಸ್ಯೆಗಳು ಸಂಕಟಗಳನ್ನ ಮೇಲಿಂದ ಮೇಲೆ ಹೇಳೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವ್ರಿಗೂ ಸಂಕಟ ಸಹಿಸ್ಕೊಳಕ್ ಆಗೋದಿಲ್ಲ. ಇನ್ನು ಜೊತೆಗಿದ್ದಾಗ ಸಮಸ್ಯೆ ಕಡಿಮೆ ಅಂದಾಗ ಆದಷ್ಟು ಸಮಯದಲ್ಲಿ ಜನ ನಿಮಗೆ ಸಿಕ್ಕುವಂತಹ ಕಡೆ ನೀವು ಭಾಗವಹಿಸುವ ಪ್ರಯತ್ನ ಮಾಡಿ. ಈಗ ಸ್ವಲ್ಪ ಬಿಡುವು ಮಾಡಿದ್ದಾರೆ, ನಿಮಗೆ ಅವಕಾಶ ಇದೆ, ಅಲ್ಲಿ ಇಲ್ಲಿ ಹೋಗ್ಬೋದು. ಮತ್ತೆ ಏನಿಲ್ಲ ಅಂತಂದ್ರೂ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಅವಕಾಶ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳೋದಾದ್ರೆ, ನಿಮ್ಮ ಮನಸ್ಸನ್ನ ನೀವು ಈಗಲೇ ಯಾವ್ದು ಹಿತ ಕೊಡುತ್ತೋ ಅಂತ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಎರಡನೇದು, ನಿಮಗೆ ಶುಗರ್ ಇದೆ, ಮತ್ತೊಂದಿದೆ. ನಾನು ಹೇಳ್ತೀನಿ, ರೋಗಗಳು ದೇಹಕ್ಕೆ ಬರಲೇಬೇಕು, ಬಂದೇ ಬರುತ್ತೆ. ಅದಕ್ಕೆ ಬೇಕಾದಂತಹ ಚಿಕಿತ್ಸೆ, ಹಾಗೇನೆ ಅದಕ್ಕೆ ಬೇಕಾಗಿರುವಂತಹ ಒಂದು ಜೀವನೋಪಾಯ ಆಗಲಿ ಅಥವಾ ಅದನ್ನ ಎದುರಿಸುವಂತಹ ಒಂದು ಶಕ್ತಿ ಕೂಡ ನಿಮ್ಮಲ್ಲೇ ಇರುತ್ತೆ. ಊಟ ತಿಂಡಿನಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ದಿರೋದು, ಕ್ಲಿಪ್ತವಾಗಿ ಅಂದ್ರೆ ಸರಿಯಾದ ಸಮಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವಿಸೋದು, ಮತ್ತೆ ನಿಮ್ಮ ಬಗ್ಗೆನೇ ಸದಾಕಾಲ ಆರೋಗ್ಯದ ಬಗ್ಗೆ ಯೋಚನೆ ಮಾಡದಿರೋದು. ಇಷ್ಟನ್ನ ನೀವು ದಿನಕ್ಕೆ ಒಂದು 5-10 ನಿಮಿಷ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ನೀವು ಈ ತರಹದ ಒಂದು ಒತ್ತಡದಿಂದ ಹೊರಗಡೆ ಬರ್ತೀರಾ ಅಂತ ನನಗೆ ಅನ್ಸುತ್ತೆ. ಅದನ್ನ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಳ್ತೀವಿ, ಮಾಡ್ಲಿ ಅವರು ಅಂತ ಹೇಳಿ. ಸಿದ್ದರಾಜ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸಿದ್ದರಾಜ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ನಾವು ಮೈಸೂರಿಂದ ಹುಣಸೂರು ಅಂತ. ಹೇಳಿ ಸಿದ್ದರಾಜ್ ಅವರೇ. 2019 ಮನೆ ಬಿದ್ದೋಯ್ತು ಮೇಡಮ್. ದೇಶ ಮಟ್ಟಕ್ಕೆ ಅನ್ಬಿಟ್ಟು ಹೊಲಗಿಲ್ಲ ಎಲ್ಲ ಮಾರಾಕ್ತು, 1 ಎಕರೆ ಹೊಲ ಮಾರ್ಬಿಟ್ಟು ಎಲ್ಲಾ ಮಾಡ್ತಾವ. ಅಷ್ಟೊತ್ತು ಕೊರೋನಾ ಬಂತು ಮೇಡಮ್. ಕೊರೋನಾ ಬಂದಾಗ ತಿರ್ಗಾ ವ್ಯವಸಾಯ ಮಾಡಕ್ಕೆ ಅನ್ಬಿಟ್ಟು ನಮ್ಗೊಂದ್ 3 ಎಕರೆ ಜಮೀನ್ ಇತ್ತು. ಹಂಗೂ ವ್ಯವಸಾಯ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಾಳೆ, ಒಂದ್ ಸ್ವಲ್ಪ ಶುಂಠಿ ಎಲ್ಲ ಹಾಕ್ತು. ವ್ಯವಸಾಯದಲ್ಲಿ ಲಾಸ್ ಆಯ್ತು. ಯಾವ್ದು ಮಾರ್ಕೆಟ್ ನಲ್ಲಿ ಸಿಕ್ತಿಲ್ಲ, ಡಿಮ್ಯಾಂಡ್ ಸಿಕ್ತಿಲ್ಲ. ಯಾವ ಟೊಮಾಟೊ ಈ ವರ್ಷ ಎಲ್ಲ ವ್ಯವಸಾಯ ಕೈ ಕೊಟ್ಬಿಡ್ತು 2 ವರ್ಷದಿಂದ. ನಾನ್ ಮನ್ಸು ಮಕ್ಳು ಹೆಂಗ್ ಸಾಕೋದು ಅನ್ನೋದು ಒಂಥರ ಮನ್ಸೆ ಒಂಥರ ಏನೇನೋ ಒಂಥರ ಬೇಜಾರಾಗ್ಬಿಟ್ಟು ಏನಾರು ಮಾಡ್ಕೊಬಿಡೋದು ಅಂತ ಅನಿಸ್ತದೆ. ಆ ತರದ ಯೋಚನೆ ಮಾಡಬೇಡಿ. ಈಗ ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಹೇಗೆ ಅದನ್ನ ನಾವು ಮನೆ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ. ಈಗ ಎಷ್ಟೋ ಜನರಿಗೆ ತಮ್ಮ ಮನೆಯವರು ಇಲ್ಲದಿದ್ದಂತ ಸಂದರ್ಭವನ್ನ ನಾವು ನೋಡ್ತಾ ಇದೀವಿ. ಅದನ್ನ ಕೂಡ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಡಾಕ್ಟ್ರೇ ಆನ್ಸರ್ ಮಾಡ್ತಾರೆ. ಡಾಕ್ಟರ್ ಹೇಳ್ತಾ ಇದ್ರು, ಯಾರು ಬೇಡ, ಏನಾದ್ರು ಮಾಡ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ ಅಂತ. ಇಲ್ಲ, ಮೊದಲಿಗೆ ನೋಡಿ, ನೀವೇ ಹೇಳಿದ್ರಿ ರೋಗ ಕೊರೋನಾ ಬಂತು ಅಂತ. ಕೊರೋನಾ ಇಡೀ ಊರಿಗೆ ಅಲ್ಲ, ಕೇರಿಗಲ್ಲ, ನಾಡಿಗಲ್ಲ, ಪ್ರಪಂಚಕ್ಕೆ ಬಂದಿದೆ. ಪ್ರಪಂಚಕ್ಕೆ ಬಂದು ತಗಲಿಕೊಂಡಿರುವಂತದ್ದು ಇನ್ನ ಮುಂದುವರಿತಾ ಇದೆ. ನಿಜ, ನೀವು ಬೇಸಾಯ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರಿ. ಬೇಸಾಯ ಕೃಷಿಯಲ್ಲಿ ಅಗತ್ಯವಾಗಿರುವಂತಹ ಉತ್ತೇಜನಗಳು ಇವತ್ತಿನ ದಿನ ಸಿಗ್ತಾ ಇಲ್ಲ. ಆದ್ರೆ ಈ ಪರಿಸ್ಥಿತಿ ಖಂಡಿತ ಇಲ್ಲ. ನಾನು ನಿಮ್ಮಂಗೆ ಬೇಸಾಯ ಮಾಡ್ತಾ ತೋಟದಲ್ಲಿ ಕೂತಿದ್ದೀನಿ ಇವತ್ತಿನ ದಿನ, ನಿಮ್ಮ ಹತ್ರ ಮಾತಾಡ್ತಾ ಇರೋದು ಅದೇ ರೀತಿ. ನಾನು ಬೆಳೆದೆ ಟೊಮೆಟೊ, ನಿಮ್ಮಷ್ಟು ಜಾಸ್ತಿ ಇಲ್ಲ ನನ್ನ ಹತ್ರ, ಬೆಳೆದೆ, ಯಾರು ಕೊಂಡ್ಕೊಂಡಿಲ್ಲ, ಇನ್ನ ತೋಟದ ಹೊರಗಡೆನೆ ಇಟ್ಕೊಂಡು ಕೂತಿದ್ದೀನಿ. ಅಂದ್ರೆ ಅದು ನಾಳೆ ಹೀಗಿರುತ್ತೆ ಅಂತ ನನ್ಗೆ ನಾಳೆ ಬಗ್ಗೆ ನಾನು ಯೋಚನೆ ಮಾಡ್ತಲ್ಲ. ಇವತ್ತದು ಕೊಳಿದೇನೆ, ಬೇರೆ ಏನಾದ್ರು ಆದ್ರೆ ಸಾಕು ಅಂದ್ರೆ ನಾವು ಒಂದನ್ನ ನಂಬಿಕೆ ಇಟ್ಕೋಬೇಕು, ಒಂದು ವಿಶ್ವಾಸ ನಂಬಿಕೆ ಇಟ್ಕೋಬೇಕು. ಇದಕ್ಕೆ ಇಂತಹದ್ದೊಂದು ಪರಿಸ್ಥಿತಿಗೆ ನಾನು ಕಾರಣನಲ್ಲ, ಆದ್ರಿಂದ ನನಗೆ ನಾನು ಶಿಕ್ಷೆ ಪಟ್ಕೋಬಾರ್ದು. ಇನ್ನು ಮಕ್ಕಳನ್ನ ಸಾಕೋದು ಹೇಗೆ, ಈ ತರದ ಸಮಸ್ಯೆಗಳು ಬಂದೇ ಬರುತ್ತೆ. ಆದ್ರೆ ಒಂದು ಯೋಚನೆ ಮಾಡಿ, ಇವತ್ತು ಈ ಕ್ಷಣ ನಾನು ನಗ್ನಗ್ತಾ ಇರ್ತೀನಿ. ಈ ಕ್ಷಣದಲ್ಲಿ ನಾನು ಈ ಸಮಸ್ಯೆ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳಲ್ಲ. ಆಯ್ತು, ಬೇಸಾಯ ಮಾಡದೆ, ಬೆಲೆ ಬರ್ಲಿಲ್ಲ, ನಾನು ತಿರ್ಗಾ ವಾಪಸ್ಸು ಟೊಮ್ಯಾಟೊ ನನ್ನ ಗಿಡಕ್ಕೆ ಸಿಕ್ಸಕ್ಕಾಗಲ್ಲ. ಟೊಮ್ಯಾಟೊ ಹಣ್ಣಾಗ್ಬೇಡ ಅಂತ ಹೇಳಕ್ಕಾಗಲ್ಲ. ಅದು ಕೊಳತೆ ಕೊಳಿಬಹುದು, ಬೆಲೆ ಬಲ್ದಿರ್ಬೋದು. ನಾಳೆ ದಿನ ಒಂದ್ ಮಾತು ಹೇಳ್ತೀನಿ. ಕಳೆದ ವರ್ಷದ ಹಿಂದೆ ಅಂದ್ರೆ ಕೊರೋನಾ ಬರಕ್ ಮುಂಚೆ ಟೊಮ್ಯಾಟೊ 100 ರೂಪಾಯಿ ತನಕ ಔಟ್ ಆಗಿತ್ತು. ಇದನ್ನು ನಾವು ಯೋಚನೆ ಅಂದ್ರೆ ಇವತ್ತಿದ್ದ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಆದ್ರಿಂದ
ಇವತ್ತಿನ ಪರಿಸ್ಥಿತಿಯಿಂದ ನಾನು ತಪ್ಪಿಸ್ಕೊಳ್ಳೋಕೆ ನಾನೇ ಹೊಟ್ಟೋಗ್ಬಾರ್ದು, ನಾಳೆ ಬರೋ ತನಕ ಕಾಯೋಣ. ಇದರಿಂದ ಪರಿಸ್ಥಿತಿ ಏನು, ಅಟ್ಲೀಸ್ಟ್ ನನ್ನಿಂದ ಹೀಗಾದ್ರೆ ಅವರು ಏನಾಗಬಹುದು ಅನ್ನೋದನ್ನ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ನಾವು ಆ ಸಂದರ್ಭದಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್, ಮಾತನಾಡ್ಸೋಣ. ಬೆಳಗಾವಿಯಿಂದ ರಶ್ಮಿ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ವರ್ಷ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ವರ್ಷ ಅವ್ರೆ. ನಮಸ್ಕಾರ ರೀ ಮೇಡಮ್. ಹೇಳಿ ಹೇಳಿ, ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ? ಸಮಸ್ಯೆ ಅಂದ್ರ ಏಪ್ರಿಲ್ ಅಲ್ಲಿ ನಮ್ ತಂದೆಯವ್ರು ತೀರ್ಕೊಂಡ್ರಿ ಕೊರೋನಾ ಆಗಿ. ಅವ್ರದ್ದು ಕೊರೋನಾನು ಇದ್ದಿರ್ಲಿಲ್ಲ. ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಯ್ತು, ಅದು ಎಲ್ಲಾ ಸೇರ್ಕೊಂಡು ಸ್ವಲ್ಪ ತೀರ್ಕೊಂಡ ತಕ್ಷಣ ನಮಗ್ ಸ್ವಲ್ಪ ತ್ರಾಸ ಆಗ್ಬಿಟ್ಟಿದೆ. ಇವಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಏನಲ್ಲ, ಅದಕ್ಕೆ ಏನ್ ಮಾಡ್ಕೋಬೇಕು ಅದಕ್ಕೆಲ್ಲ ಅಂತ ಕೇಳೋಕಂತೆ. ಓಕೆ, ಡಾಕ್ಟರ್ ಇದಾರೆ, ಮಾತಾಡ್ತಾರೆ ನೋಡಿ. ನೋಡಿ, ನೀವು ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಮನೆಯ ವೈದ್ಯರಾಗ್ಲಿ ಅಥವಾ ವೈದ್ಯ ವ್ಯವಸ್ಥೆ ಏನಿದೆಯೋ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಆರೋಗ್ಯವನ್ನ ಒಂದು ರೀತಿಯಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಿದ್ದೆ ಬರದಿರೋದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಕೇವಲ ಚಿಂತೆ ಒಂದೇ ನಿದ್ದೆ ಬರಲ್ಲ ಅಂತ ಅನ್ನೋದು ನಿಜ. ಆದರೆ ಬೇರೆ ಬೇರೆ ಶಾರೀರಿಕ ಸಮಸ್ಯೆಗಳಿದ್ದು ಅದಕ್ಕೆ ತಕ್ಕ ಮಟ್ಟಿಗೆ ಔಷಧಿನ ತಗೊಂಡ್ರೆ, ಔಷಧಿ ಉಪಚಾರಗಳನ್ನ ಪಡೆದ್ರೆ ಖಂಡಿತವಾಗಿಯೂ ಈ ಒತ್ತಡದ ನಿದ್ದೆ ಬರಲ್ಲ ಅನ್ನೋ ಒಂದು ಆತಂಕ ಕಡಿಮೆ ಆಗುತ್ತೆ. ಎರಡನೇದು, ನಿದ್ದೆ ಬರಲ್ಲ ಅನ್ನೋದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಅದೇ ಒಂದ್ ರೀತಿ ಪ್ರಾರ್ಥನೆ ಆಗ್ಬಿಡುತ್ತೆ, ಮಂತ್ರ ಆಗ್ಬಿಡುತ್ತೆ. ಅದ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅನ್ನೋದನ್ನ ಖಾತರಿ ಪಡಿಸ್ಕೊಳ್ಳಿ. ಆರೋಗ್ಯ ಸರಿಗಿಲ್ಲ ಅಂತ ಪಕ್ಷದಲ್ಲಿ ವೈದ್ಯರನ್ನ ಭೇಟಿ ಮಾಡಿ ವೈದ್ಯರ ಸಲಹೆ ಪಡೆದು ಅವರು ಯಾವ ರೀತಿಯಲ್ಲಿ ನಿಮ್ಗೆ ಔಷಧಿ ಉಪಚಾರಗಳನ್ನ ಮಾಡಿ ಅಂತ ಹೇಳ್ತಾರೋ ಅದನ್ನ ಮಾಡಿ. ಇನ್ನು ಸಾವು ಅನ್ನುವಂತಹ ವಿಷಯ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಾವು ಬರಲೇಬೇಕು. ನಾವ್ ಯಾರು ಪರ್ಮನೆಂಟ್ ಅಲ್ಲ. ರಾಮ ಪರ್ಮನೆಂಟ್ ಆಗಿಲ್ಲ, ಕೃಷ್ಣ ಪರ್ಮನೆಂಟ್ ಆಗಿಲ್ಲ, ಯಾರು ಇಲ್ಲ, ನಾನು ಇಲ್ಲ, ಯಾರೂ ಇರೋದಿಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಇವತ್ತೇನೆ ಎಲ್ಲ ಬಿಟ್ಟು ಹೋಗಕ್ಕ ಆಗೋದಿಲ್ಲ. ಆದ್ರೆ ಈಗಿದ್ದಾಗ ನಾ ಮಾಡೋ ಕೆಲಸ ಮಾಡ್ಲೇಬೇಕು, ಅದು ನನ್ನ ಕರ್ತವ್ಯ ಅನ್ನೋದನ್ನ ನಂಬ್ಕೊಳ್ಳಿ. ನಿಮಗೆ ಯಾವ್ದಾದ್ರು ದೇವರಲ್ಲಿ ನಂಬಿಕೆ ಇದ್ದು ಮತ್ತೊಂದರಲ್ಲಿ ನಂಬಿಕೆ ಇದ್ರೆ ತಪ್ಪದೆ ಅದನ್ನ ನಿಷ್ಠೆಯಿಂದ ಪ್ರಾರ್ಥಿಸಿ ಪ್ರಾರಂಭ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯ ದಿನಗಳು ಬರುತ್ತೆ, ಮುಂದಿನ ದಿನಗಳು ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಪಾಸಿಟಿವ್ ಒಂದು ಥಿಂಕ್ ಆಗಿರ್ಬೇಕು ಅಂತೇಳಿ ಮಾತನಾಡಿಸ್ತಾ ಹೋಗ್ತೀನಿ. ಡಾಕ್ಟರ್, ನೀವು ಕೂಡ ಕರೆ ಮಾಡಿ ಮಾತನಾಡ್ತಾ ಇದ್ದೀರಾ. ಇನ್ನೊಂದಷ್ಟು ಜನರಿಗೆ ಸಾಕಷ್ಟು ಪ್ರಶ್ನೆಗಳು ಇರಬಹುದು, ಏನಾಗಿದೆ, ನಮ್ಮ ಜೀವನ ಹೇಗೆ ಎನ್ನುವಂತಹ ಖಿನ್ನತೆಯಿಂದ ನೀವು ಕೂಡ ಬಳಲ್ತಾ ಇರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಡಾಕ್ಟರ್. ನೀವು ಕೂಡ ಕರೆ ಮಾಡಿ ಮಾತನಾಡಿ ಬ್ರೇಕ್ ಆದ್ಮೇಲೆ.